ನಮ್ಮ ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿರುವ ನಮ್ಮ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ನಮ್ಮ ಮಂಜು ಗೌಡ ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮ್ಮ ಈ ಕಾರ್ಯಕ್ರಮಕ್ಕೆ ಅದ್ದೂರಿ ಯಶಸ್ವಿ ನಮ್ಮ ಬಾಗೇಗೌಡರಿಗೆ, ನಮ್ಮ ಕುಮಾರಸ್ವಾಮಿ ಸಾಹೇಬರಿಗೆ, ಹಾಗೆ ನಮ್ಮ ಚಂದ್ರಶೇಖರ್ ಅವರಿಗೆ, ಹಾಗೆ ನಮ್ಮ ಭರತನವರಿಗೆ ಸೇರಿಯ ನಮ್ಮ ಚಂದ್ರಶೇಖರ್ ಅಣ್ಣನವರು, ಬಸವನಗುಡಿಯ ಪದಾಧಿಕಾರಿಗಳೆಲ್ಲ ವೇದಿಕೆ ಮೇಲೆ ಬರಬೇಕು. ಮಹಿಳಾ ವಿಭಾಗದ ಪದಾಧಿಕಾರಿಗಳು, ಅಧ್ಯಕ್ಷರು ಹಾಗೂ ಯೂತ್ ವಿಂಗ್ದು ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ಪ್ರತಿಯೊಬ್ಬರು ಸೇವಾ ದಳದವರು ಕೂಡ ಬಸವನಗುಡಿ ಪದಾಧಿಕಾರಿಗಳು, ಕಾರ್ಯಕರ್ತರು ಎಲ್ಲ ಸ್ಟೇಜ್ ಮೇಲೆ ಬರಬೇಕಾಗಿ ದಯವಿಟ್ಟು ನಮ್ಮ ಜೆಡಿಎಸ್ ಮುಖಂಡರು ವೇದಿಕೆ ಮೇಲೆ ಬನ್ನಿ. ಬನ್ನಿ. ನೀವು ಯಾವ್ದು
2026ರ ನೂತನ ಸಂವತ್ಸರದ ಹಾರ್ದಿಕ ಶುಭಾಶಯಗಳು ಸಮಸ್ತ ನಾಗರಿಕ ಈ ಸಮಾಜ ಸೇವೆ ಏನು ಮಾಡ್ತಿದ್ದಾರೆ ಅವರಿಗೆ ಅಭಿನಂದನೆಗಳು. ಏನ್ ಕಳೆದ ವರ್ಷಗಳೆಲ್ಲ ನಾವು ನೋಡಿದ್ರ ಏನೇನು ಘಟನೆಗಳು ನಡೆದಿರೋದು ಈ ಮುಂದಕ್ಕೆ ಯಾವುದೇ ತರ ಘಟನೆ ನಡೆದಂಗೆ ನಮ್ಮ ಭಾರತದಲ್ಲಿ ಅದರಲ್ಲೂ ಹಿಂದೂಗಳು ಸ್ವತಂತ್ರವಾಗಿ ಆನಂದವಾಗಿ ಬದುಕಿ ಚೆನ್ನಾಗಿರ್ಲಿ ಅಂತ ಈ ಸಂಕ್ರಾಂತಿ ಮುಖಾಂತರ ಹಾರೈಸ್ತೀವಿ. ಹಾಗೆ ಇವತ್ತೇನು ಬಾಂಗ್ಲಾದಿರ್ಬೋದು, ಪಾಕಿಸ್ತಾನದಿರ್ಬೋದು, ಪ್ರತಿಯೊಂದು ದೇಶದ ಮೂಲ ಮೂಲೆಗಳಲ್ಲಿರ್ಬೋದು ಹಿಂದೂಗಳಿಗೆ ಏನು ದೌರ್ಜನ್ಯ ನಡೀತಾ ಇದೆ, ಅತ್ಯಾಚಾರ ಅನಾಚಾರ ನಡೀತಾ ಇದೆ, ಇದೆಲ್ಲ ಈ ವರ್ಷದಲ್ಲಿ ನಿಲ್ಲಲಿ. ಭಗವಂತ ಎಲ್ಲರಿಗೂ ಆರೋಗ್ಯ ಐಶ್ವರ್ಯಗಳನ್ನ ಕೊಡ್ಲಿ. ಅದ್ರ ಜೊತೆಗೆ ನಾವು ಹಿಂದೂಗಳು ಈ ಏನು ಒಗ್ಗಟ್ಟಲ್ಲಿ ಸೇರಿದ್ದೀವಿ, ಯಾವುದೇ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾವುದೇ ಹಿಂದೂಗೆ ಯಾವುದೇ ತರ ತೊಂದರೆ ಆದಾಗ ಎಲ್ಲ ಹಿಂದೂ ಪ್ರತಿಯೊಬ್ಬರು ಇದೇ ತರ ನಿಂತ್ಕೊಂಡು ಅವರ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹಿಂದೂಗಳಲ್ಲಿ ಮನವಿ ಮಾಡ್ಕೊಳ್ತೀನಿ. ಯಾಕಂದ್ರೆ ಮುಂದೆ ತುಂಬಾ ಕಷ್ಟ ಇದೆ. ಇವತ್ತೇನು ಪ್ರಪಂಚದಾದ್ಯಂತ ಘಟನೆಗಳು ನಡೀತಾ ಇದ್ದೀವಿ, ಅದ್ರ ಜೊತೆಗೆ ಇಂಥ ಹಬ್ಬಗಳು ಹರಿದಿನಗಳು ನಡಿಬೇಕು. ನಮ್ಮ ಇವತ್ತಿನ ಏನು ಮಕ್ಕಳಿಗೆ ಏನೂ ಗೊತ್ತಿಲ್ಲ, ಹಿಂದಿನ ಇತಿಹಾಸ ಗೊತ್ತಿಲ್ಲ. ಇತಿಹಾಸ ಗೊತ್ತಿರೋಂಥ ಯಾರು ಮುಂದೆ ಇತಿಹಾಸ ಸೃಷ್ಟಿ ಮಾಡೋಕ್ಕಾಗಲ್ಲ. ಆ ಇತಿಹಾಸನ ಇವರು ಸೃಷ್ಟಿ ಮಾಡ್ತಾವ್ರೆ ಮಂಜುನಾಥವ್ರಿಗೆ, ಅವ್ರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಹೇಳ್ತೀವಿ. ಅದ್ರ ಜೊತೆಗೆ ಇಂಥ ಯುವ ನಾಯಕರನ್ನ ಬೆಳೆಸಿ ಹಿಂದುತ್ವ, ದೇಶ ಇದ್ರೆ ಧರ್ಮ, ಧರ್ಮ ಇದ್ರೆ ನಾವು, ದೇಶ ಇದ್ರೆ ನಮ್ಮ ಮನೆ, ದೇಶ ಇಲ್ಲ ಅಂದ್ರೆ ನಮ್ಮ ಮನೆ ಇಲ್ಲ. ಅದರಿಂದ ನಾವು ಯಾವುದೇ ಶಾಂತಿ ಪ್ರಿಯರು, ನಾವು ಯಾವುದಕ್ಕೂ ಹೋಗಲ್ಲ. ಹಂಗಂತ ಕೈ ಕಟ್ಕೊಂಡು ಕೂತ್ಕೋಬೇಡಿ. ಯಾವುದೇ ಘಟನೆ ನಡೆದವು ಖಂಡಿಸಿ ನಿಂತ್ಕೊಳ್ಳಿ. ನಾವೆಲ್ಲ ಸೈನಿಕರಾಗೋಣ. ಯಾವುದೇ ಒಂದು ಗೌರ್ಮೆಂಟ್ ಸಪೋರ್ಟ್ ಮಾಡುತ್ತೆ, ಕೆಲಸ ಮಾಡುತ್ತೆ, ಪೊಲೀಸ್ ಇಲಾಖೆ ಮಾಡುತ್ತೆ, ಮಿಲಿಟರಿ ಮಾಡುತ್ತೆ ಅನ್ನೋದನ್ನ ಬಿಟ್ಟು ನಾವು ದೇಶಕ್ಕೆ ಏನ್ ಮಾಡಿದೀವಿ? ದೇಶ ನಮ್ಗೆಲ್ಲ ಕೊಟ್ಟಿದೆ, ಧರ್ಮ ನಮ್ಗೆಲ್ಲ ಕೊಟ್ಟಿದೆ, ಆದ್ರೆ ನಾವು ಅದಕ್ಕೆ ಏನೂ ಕೊಟ್ಟಿಲ್ಲ. ಅದಕ್ಕೆ ನಾವೆಲ್ಲ ಈ ಕೊಡುಗೆ ಈ ಸಂಕ್ರಾಂತಿ ಮುಖಾಂತರ, ಆ ಮಂಜುನಾಥ್ ಅವ್ರ ಮುಖಾಂತರ ನಾನು ಈ ನಮ್ಮ ಹಿಂದೂಗಳಿಗೆ ಹೇಳಕ್ಕೆ ಸರ್. ಥ್ಯಾಂಕ್ ಯು ಸರ್. ಶುಭಾಶಯಗಳು ನಾಡಿನ ಜನತೆಗೆ. 2026 ಹೊಸ ವರ್ಷ ಬಂದಿದೆ. ಎಲ್ಲರ ಜೀವನ ಸಿಹಿಯಾಗಿರ್ಲಿ, ಖುಷಿಯಾಗಿರ್ಲಿ, ಶಾಂತಿಯಾಗಿರ್ಲಿ ಅಂತ ಹೇಳ್ತಾರೆ. ಮಕರ ಸಂಕ್ರಾಂತಿ ಹಬ್ಬ ಅಂತಂದ್ರೆ ಸೂರ್ಯನ ಸಂಚಲನ ಅಂತಾರೆ. ಹಾಗಾಗಿ ನಾವು ಮೊದಲನೇ ಸಂಕ್ರಾಂತಿ ಹಬ್ಬನ ಹಿಂದೂಗಳ ಧಾರ್ಮಿಕ ಹಬ್ಬವನ್ನ ಬಹಳ ಅದ್ದೂರಿಯಾಗಿ ನಮ್ಮ ರೈತಾಪಿ ವರ್ಗದ ಏನು ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಮಾಡ್ತಾರೆ, ಅದನ್ನ ನಾವು ಶ್ರೀನಗರದಲ್ಲಿ ಅಲ್ಲ ನಗರಗಳಲ್ಲೂ ಕೂಡ ಹಳ್ಳಿಯ ಸೊಗಡನ್ನು ತರಬೇಕು ಅನ್ನೋ ಉದ್ದೇಶದಿಂದ ಕಾರ್ಯಕ್ರಮ ಮಾಡಿದ್ದೇವೆ. ಇವತ್ತು ಸುಮಾರು 2001 ಕಬ್ಬು ಹಾಗೂ ಎಳ್ಳು ಬೆಲ್ಲ ಹಾಗೂ ಗೆಣಸು, ಅವರೆಕಾಯಿ, ಕಡಲೆಕಾಯಿ ಪ್ರತಿಯೊಂದು ಐಟಮ್ ಕೂಡ ಕಿಟ್ಟು ಮುಖಾಂತರ ಮಾಡಿ ಶ್ರೀನಗರ ವಾರ್ಡಿನಲ್ಲಿ 2001 ಕುಟುಂಬಸ್ಥರಿಗೆ ಕೊಟ್ಟಿದ್ದೇವೆ. ಬಹಳ ಖುಷಿಯಾಗುತ್ತೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜೆಡಿಎಸ್ನ ಪದಾಧಿಕಾರಿಗಳು ಅಥವಾ ಹಾಗೆ ಬಸವನಗುಡಿಯ ದೊರೆ ಅಂತ ಹೇಳೋದು ತಪ್ಪಾಗಲಿಲ್ಲ, ಹಾಗೆ ಬಸವನಗುಡಿಯ ಕ್ಷೇತ್ರದ ಅಧ್ಯಕ್ಷರಾದಂತಹ ಅಣ್ಣವರ ಆಶೀರ್ವಾದ ಮೇಲೆ, ಹಾಗೆ ಥೆರಪಿಯ ಸಂಘಟನೆಯಾದಂತಹ ನಮ್ಮ ರವಿಸುಬ್ರಹ್ಮಣ್ಯವರ ಆಶಯದಿಂದ ಈ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ. ನೋಡಿ ಬಂದಿದೆ, ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ನಮಗೂ ಇದು ಮೊದಲನೇ ಕಾರ್ಯಕ್ರಮ, ಬಹಳ ಅದ್ದೂರಿ ಬಂತು ಅಂತ ನನ್ನ ಭಾವನೆ. ಹಾಗೆ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ. ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬಕ್ಕೆ ಒಂದು ಸೂಚನೆ ಕೊಟ್ಟಿದ್ದಾರೆ ಮಂಜುನಾಥ್ ಅವರು. ಈಗ ಬೇರೆ ಕಡೆ ಎಲ್ಲ ತುಂಬಾ ತೊಂದರೆ ಆಗ್ತಾ ಇದೆ. ಇದು ಹಲವಾರು ಕರ್ನಾಟಕಕ್ಕೆ ಒಂದು ಸೂಚನೆ ಕೊಟ್ಟಂಗ. ಏನಕ್ಕಂದ್ರೆ ಹಿಂದುತ್ವನ ಎತ್ತಿ ಹಿಡಿಯುವಂತ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ ಮಂಜುನಾಥ್ ಅವರ ಆದ್ಯತೆಯಲ್ಲಿ. ಇದು ಮೊದಲನೇ ಕಾರ್ಯಕ್ರಮ ಆದ್ರೂ ಬಹುತ ಅದ್ದೂರಿ ಕಾರ್ಯಕ್ರಮ ಆಗಿ ಹೊರಹೊಮ್ಮಿದೆ. ಶ್ರೀನಗರ ಜನತೆ ಮತ್ತೆ ಬೇರೆ ಕಡೆಗೂ ಕೂಡ ಈ ಕಾರ್ಯಕ್ರಮ ಹಬ್ಬಿದೆ. ಅದರಿಂದ ಮಂಜುನಾಥ ಗೌಡವರು ಇನ್ನೂ ಎಷ್ಟು ಇದೇ ತರ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ಲಿ ಅಂತ ಅವ್ರಿಗೆ ನಮ್ಮ ಶ್ರೀನಗರ ವಾರ್ಡ್ಗಳಿಂದ ಮತ್ತೆ ಎಲ್ಲಾ ಅಭಿಮಾನಿಗಳಿಂದನೂ ಅವ್ರಿಗೆ ವಿಶೇಷವಾಗಿ ಅಭಿನಂದನೆಗಳು. ಶ್ರೀನಗರ ಜನತೆ ಆಲ್ರೆಡಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಕೂಡ ಖುಷಿ ಪಟ್ಟಿದ್ದಾರೆ. ಏನಕ್ಕಂದ್ರೆ ಇಷ್ಟು ಸಂಭ್ರಮ ಶ್ರೀನಗರದಲ್ಲಿ ನಾವು ನೋಡಿರ್ಲಿಲ್ಲ. ಈ ಮಂಜುನಾಥ್ ಅವರ ಆದ್ಯತೆಯಲ್ಲಿ ಈ ಸಂಭ್ರಮ ನೋಡಿ ನಮಗೂ ಕೂಡ ಖುಷಿ ಆಗಿದೆ. ಅವ್ರ ಜೊತೆ ನಾವು ಕೂಡ ಜೊತೆಗಿರ್ತೀವಿ. ಅವರ ಇನ್ನೂ ಕೂಡ ಅವ್ರು ಬೆಳೀಲಿ ಅಂತ ನಾವು